ಮಾಡ್ಕೊಳ್ಳಿ. ಫಿಟ್ ಎ ಸ್ಟ್ರೈಟ್ ಲೈನ್ ಇನ್ ದ ಲೀಸ್ಟ್ ಸ್ಕ್ವೇರ್ ಸೆನ್ಸ್ ಫಾರ್ ದ ಫಾಲೋಯಿಂಗ್ ಡೇಟಾ ಅಂತ ಕೊಟ್ಟರೆ ಸೊಲ್ಯೂಷನ್ ಬಂದು let y is equal to ax plus b be the best fitting straight line ಅಂತ ಬರ್ಕೊಳ್ಳಿ. ಫಿಟ್ಟಿಂಗ್ ಸ್ಟ್ರೈಟ್ ಲೈನ್ ಅಂದರೆ ನೀವೇ ಬರ್ಕೊಳ್ಳಿ. ಈಸಿ ಅವ್ರು ಕೊಟ್ಟರೆ ಏನೂ ಬೇಕಾಗಿಲ್ಲ, ಕೊಟ್ಟಿಲ್ಲ ಅಂದರೆ ನೀವೇ ಬರ್ಕೊಳ್ಳಿ. ಇದು ನೋಡಿ 21 ಮ್ಯಾಥ್ಸ್ CS41 ಮಾಡಲ್ ಕ್ವಶನ್ ಪೇಪರ್ 2 ಮಾಡಲ್ 3.5c ಕ್ವಶನ್ನು. let y is equal to ax plus b be the best fitting straight line ಅಂತ ಬರ್ಕೊಳ್ಳಿ. ಆಮೇಲೆ ದ ನಾರ್ಮಲ್ ಈಕ್ವೇಷನ್ಸ್ associated with y is equal to ax plus b are summation of y a summation of x plus nb ಒಳಗಡೆ x ಸೇರಿಸಿ x ಸ್ಕ್ವೇರ್ ಮಾಡಿ ಪ್ಲಸ್ b ಸಮೇಷನ್ ಆಫ್ x ಮಾಡ್ಕೊಳ್ಳಿ. ಈಗ ನೋಡಿ ಏನೇನು ಬೇಕು. ಸಮೇಷನ್ ಆಫ್ y ಬೇಕು, ಸಮೇಷನ್ ಆಫ್ x y ಬೇಕು, ಸಮೇಷನ್ ಆಫ್ x ಬೇಕು, ಸಮೇಷನ್ ಆಫ್ x ಸ್ಕ್ವೇರ್ ಬೇಕು. ಈಗ x y 50 70 100 120 y ಅಂದರೆ 12 15 21 95. ಈಗ ನೋಡಿ ನಮ್ಗೆ ಬೇಕಾಗಿರೋದು y x y x x ಸ್ಕ್ವೇರ್ ಅಂದರೆ ಕ್ಯಾಲ್ಕುಲೇಟ್ ನೀವು ಯಾವ ಥರ ಟೇಕ್ ಮಾಡಿ ಅಂದರೆ ಎಕ್ಸ್ ವೈ ಕೋಲನ್ ಎಕ್ಸ್ ಸ್ಕ್ವೇರ್ ಅಂತ ಟೇಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಶಿಫ್ಟು 9 3 ಈ ಥರ ಮಾಡ್ಕೊಳ್ಳಿ. ಆಲ್ಫಾ ಎಕ್ಸ್ ಆಲ್ಫಾ ವೈ ಆಲ್ಫಾ ಇಂಟೆಗ್ರಲ್ ಆಲ್ಫಾ ಎಕ್ಸ್ ಸ್ಕ್ವೇರ್ ಅಂತ ಟೈಪ್ ಮಾಡ್ಕೋಬೇಕು. ಈ ಥರ ಇದು ಬರ್ದಿರೋದನ್ನ ನೀವು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ. ಕ್ಯಾಲ್ಕುಲೇಟ್ ಎಕ್ಸ್ ಅಂದರೆ 50 ವೈ ಅಂದರೆ 12 ನೋಡಿ. ಎಕ್ಸ್ ವೈ ಒಂದು 600 ಎಕ್ಸ್ ಸ್ಕ್ವೇರ್ ಬಂದು 2500 equal x is 70 y is 15 xy is 1050 x square ಬಂದು 4900 x is 100 y is 21 xy is 2100 x square is 10,000 x is 120 y is 2500 3000 14,400 ಆಯ್ತಲ್ವಾ. ಈಗ ಸಮೇಷನ್ ಮಾಡ್ಕೋಬೇಕು. ಇದು 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 ನೋಡಿ ಕ್ಯಾಲ್ಸಿಯಲ್ಲಿ ಯಾವ ಥರ ಮಾಡೋದು ನೋಡಿ. ಮೋಡು 3 ಸ್ಟಾರ್ಟು ಅದರಲ್ಲಿ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಡೇಟಾ ನೋಡ್ತೀವಿ 50 70 100 120 ಮತ್ತು ವೈ ಡೇಟಾ ನೋಡಿದ್ದೀವಿ 12 15 21 25 ಎ ಸಿ ಶಿಫ್ಟು 1 ಸಮ್ಮು ಅದರಲ್ಲಿ ಸಮೇಷನ್ ಆಫ್ ಎಕ್ಸ್ ಅಂದರೆ 2 ಹೊಡೀರಿ 340 ಎ ಸಿ ಹೊಡೆದು ಶಿಫ್ಟು 1 3 ಸಮೇಷನ್ ಆಫ್ ವೈ ಹೊಡೀರಿ 4 73 ನೆಕ್ಸ್ಟು ಶಿಫ್ಟು 1 3 ಸಮೇಷನ್ ಆಫ್ ಎಕ್ಸ್ ವೈ ಬೇಕು 5 ಎಷ್ಟು 6750 ನೆಕ್ಸ್ಟ್ ಶಿಫ್ಟು 1 3 ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ಅಂದರೆ 1 31800. ಈಗ ದ ನಾರ್ಮಲ್ ಈಕ್ವೇಷನ್ ಬಿಕಮ್ ಅಂತ ಬರ್ಕೋದು. ದ ನಾರ್ಮಲ್ ಈಕ್ವೇಷನ್ಸ್ become
ಸಮೇಷನ್ ಆಫ್ ವೈ ಅಂದರೆ 73. ಎ ಈಸ್ ಈಕ್ವಲ್ ಟು ಎ ಇಂಟು ಸಮೇಷನ್ ಆಫ್ ಎಕ್ಸ್ ಅಂದರೆ 340 ಪ್ಲಸ್ ಎನ್ ಅಂದರೆ 4 ಬಿ. ನೆಕ್ಸ್ಟ್ ಸಮೇಷನ್ ಆಫ್ ಎಕ್ಸ್ ವೈ ಅಂದರೆ 6750 ಎ ಇಂಟು ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 31,800 ಪ್ಲಸ್ ಬಿ ಇಂಟು ಸಮೇಷನ್ ಆಫ್ ಎಕ್ಸ್ ಅಂದರೆ 340. ಈಗ ಮೂರು ಈಕ್ವೇಷನ್ 5 1 ಎ ಬಂದು 340 473 31,800 340 6750. ಈಗ ಎ ಬಂದು ಇಲ್ಲಿ 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟ್ ಮೋಡ್ 6 4 0.1879. Already on solving. ಇಲ್ಲಿ ಎ ಅಂದರೆ 0.1879, ಬಿ ಅಂದರೆ 2.275. Therefore y is equal to 0.1879x plus 2.2759. ಇಷ್ಟ y is equal to x plus b be the best fitting straight line. ಗೊತ್ತಾಗ್ತಿದೆ ಈಗ ನೋಡಿ, fit a best fitting straight line in the least square sense for the following data ಅಂತ ಕೇಳಿದ್ರೆ ಸ್ಟಾರ್ಟ್ ಈ ಥರ ಮಾಡಬೇಕು ನೀವು. ಲೆಟ್ y is equal to ax plus b be the best fitting straight line. The normal equation associated with y is equal to ax plus b are summation of y a summation of x plus nb summation of x y a summation of x square b summation of x y ಬರ್ಕೋಬೇಕು, x y x ಸ್ಕ್ವೇರ್ ಮಾಡ್ಕೋಬೇಕು. ಅರ್ಥ ಆಗ್ತದೆ? ಏಕೆಂದರೆ ಸಮೇಷನ್ y ಬೇಕು, x y ಬೇಕು, x ಬೇಕು, x ಸ್ಕ್ವೇರ್ ಬೇಕು. x y ಇಲ್ಲೇ ಸಿಗುತ್ತೆ. x yನ ಕ್ಯಾಲ್ಸಿಯಲ್ಲಿ x y x ಸ್ಕ್ವೇರ್ ಹೊಡೆದ್ರೆ ಇದು ಮಾಡ್ಬೋದು. ಆಮೇಲೆ ಸಮೇಷನ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎ ಬಿನ ತರಿಸ್ಕೋಬೇಕು. ಈ ಎ ಬಿ ವ್ಯಾಲ್ಯೂನ ಇಲ್ಲಿ ಫಿಲ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಆ್ಯಂಡ್ obtain the